ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವರಿಗೆ ಎಂಟರ್ ಆಗ್ತಾ ಇದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಹೆವಿ ಸೆಟಪ್. ಇದರಿಂದ ಬರ್ಗೀಸ್ ಈ ಕಡೆ ಲೈನ್ ಫುಲ್ ಬರ್ಗೀಸ್ ಇದೆ. ಆಮೇಲೆ ಇಲ್ಲಿ ಕಾಕ್ಟೇಲ್ ಸೊ ಇಲ್ಲಿ ನೀವು ಏನ್ ನೋಡ್ತಾ ಇದೀರೋ ಇದು ಏನಕ್ಕೆ ಇಲ್ಲಿ ಸೆಟಪ್ ಮಾಡಿದೀನಿ ಅಂತ ಈ ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಬೇಬಿ ಬೋರ್ಡ್ಸ್ ಇದೆ, ಒಂದೊಂದು ಅಡ್ಡ ಇದೆ. ಸೊ ಈ ಸೆಟಪ್ ಏನಕ್ಕೆ ಮಾಡಿದೀನಿ ಅಂತ ಇವಾಗ ವಿಡಿಯೋ ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಎಲ್ಲ ಸೆಟಪ್ ಅಲ್ಲಿ ಜರ್ನಲ್ಸ್ ಮತ್ತೆ ಮೈಕ್ರೋಸ್ಕೋಪ್ ಎಲ್ಲ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಏನಕ್ಕೆ ಈ 20 kg 5 ಬರ್ಡ್ ಹಾಕ್ಬಿಟ್ಟು ಬರೀ ಒಂದು ಬಲ್ಪ್ ಹಾಕ್ಬಿಟ್ಟು ಬಿಟ್ಟಿದೀನಿ ಅಂತ. ಸೊ ಇದು ಚಳಿಗಾಲದಲ್ಲಿ ಬರೋ ಒಂದು ಕಾಮನ್ ಕಾಸ್, ಅಂದ್ರೆ ಸುಕ್ಕ ಅಂತ ಹೇಳ್ತಾರೆ. ಸುಕ್ಕ ಬಂದು ಒಂದು ಮೇನ್ ಡಿಸೀಸ್ ಬರ್ಡ್ಸ್ಗೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಬರ್ಡ್ಸ್ ಫುಲ್ ವೆಯ್ಟ್ ಲಾಸ್ ಆಗ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಅದ್ರದ್ದು ಬೋನ್ಸ್ ಎಲ್ಲ ನೀಟಾಗಿ ಕಾಣುತ್ತೆ. ಅಷ್ಟು ವೆಯ್ಟ್ ಲಾಸ್ ಆಗ್ಬಿಟ್ಟು ಬರ್ಡ್ ಒಂಚೂರು ಆಕ್ಟಿವ್ ಇರಲ್ಲ, ನೀರ್ ಕುಡಿಯಲ್ಲ, ಊಟ ತಿನ್ನಲ್ಲ, ಕಂಪ್ಲೀಟ್ ಇದಾಗಿ ಏನೋ ಸೊಗೋಗ್ಬಿಡ್ತವೆ. ಸೊ ನಿಮ್ಗೆ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋದು ನೋಡ್ಬೋದು, 2 ಬರ್ಡ್ ಹಂಗೆ ಸೊಗೋಯ್ತು, ಒಂದು ಲುಟಿನೋ ಒಂದು ವೈಟ್ ಫೇಸ್. ಸೊ ಸುಕ್ಕ ಬಂದಾಗ ಇದು ಸ್ಪ್ರೆಡ್ ಆಗುವಂತ ಡಿಸೀಸ್ ಸುಕ್ಕ ಬಂದು ಬರ್ಡ್ಸ್ಗೆ. ಸೊ ಒಂದು ಬರ್ಡ್ಸ್ ಅಟ್ಯಾಕ್ ಮಾಡಿದ್ರೆ, ಒಂದು ಬರ್ಡ್ಸ್ಗೆ ಆ ಡಿಸೀಸ್ ಅಟ್ಯಾಕ್ ಆದ್ರೆ ಆ ಬರ್ಡ್ಸ್ ಇಂದ ಇನ್ನೊಂದು ಬರ್ಡ್ಗೆ ಡಿಸೀಸ್ ಸ್ಪ್ರೆಡ್ ಆಗ್ತಾ ಬರುತ್ತೆ. ಸೊ ಒನ್ಸ್ ಯು ಅಬ್ಸರ್ವ್ ದಟ್ ಏನು ಬರ್ಡ್ಸ್ಗೆ ಡಿಸೀಸ್ ಅಟ್ಯಾಕ್ ಆಗಿದೆ ಅನ್ನೋ ಒಂದು ಸತಿ ಅಬ್ಸರ್ವ್ ಮಾಡಿದಾಗ ಆ ಬರ್ಡ್ ನ ಕಂಪ್ಲೀಟ್ ಸಪರೇಟ್ ಮಾಡಿ ಈ ತರದ್ ಒಂದು ಸೆಟಪ್, ಒಂದು ಕೇಜ್ ಸೆಟಪ್ ಅಲ್ಲಿ ಒಂದು ಬಲ್ಪ್, ಒಂದು 50 ವ್ಯಾಟ್ to 100 ವ್ಯಾಟ್ ಬಲ್ಪ್ ಹಾಕಿ ಅದಕ್ಕೆ ಆದಷ್ಟು ಕಾವು ಕೊಡಬೇಕು. ಸೊ ನೀವು ನೋಡ್ಬೋದು ಇದೊಂದು ಡಬಲ್ ಸ್ಪಾಟೆಡ್ ಆಲ್ಬೈನೋ ಬಟರ್ಫ್ಲೈ ಬ್ಲಡ್ ಲೈನ್ ಇಂದ ಬಂದಿರೋದು. ಸೊ ಈ ಬರ್ಡ್ ನಿಮ್ಗೆ ನೋಡೋಕೆ ಚೆನ್ನಾಗೇ ಕಾಣಿಸ್ಬೋದು, ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮ್ಗೆ ಏನಿದೆಯೋ ಈ ಮೂಳೆ ಫುಲ್ ಇಷ್ಟೇ ಆಗ್ಬಿಟ್ಟಿರುತ್ತೆ, ತೆಳ್ಳಗೆ ಮೂಳೆ ಆಗೋಗಿರುತ್ತೆ. ಮತ್ತೆ ಡಯರಿಯಾ ಅಂತಾರೆ, ಅಂದ್ರೆ ಫುಲ್ ಲೂಸ್ ಮೋಷನ್ ತರ ಗ್ರೀನ್ ಮೋಷನ್ ಅದೆಲ್ಲ ಮಾಡ್ತವೆ ಸುಕ್ಕ ಡಿಸೀಸ್ ಬಂದಾಗ. ಸೊ ಈ ಡಿಸೀಸ್ ಬಂದಾಗ ಏನಾಗುತ್ತೆ ಅಂದ್ರೆ ಬರ್ಡ್ಸ್ ಫುಲ್ಲು ಡೆಲ್ ಆಗ್ತಾ ಬರುತ್ತೆ. ಸೊ ಡೆಲ್ ಆಗಿ ಊಟ ಬಿಟ್ಬಿಡ್ತವೆ. ಅದು ಫುಡ್ ಪೈಪ್ ಅಲ್ಲಿ ಫುಲ್ ಒಂಥರ ಗುಳ್ಳೆ ತರ ಆಗಿ ಬರ್ಡ್ಸ್ಗೆ ಇನ್ಫೆಕ್ಷನ್ ಇಂದ ಏನು ತಿನ್ನಕ್ಕಾಗಲ್ಲ, ಆಮೇಲೆ ಆರಕ್ಕಾಗಲ್ಲ, ಆಟ ಆಡಕ್ಕಾಗಲ್ಲ. ಸೊ ಇದನ್ನ ಆದಷ್ಟು ನೀವು ಚಳಿಗಾಲದಲ್ಲಿ ಕಂಟ್ರೋಲ್ ಮಾಡ್ಕೊಬೇಕು. ಇದು ಏನಕ್ಕಿಂದ ಬರ್ತವೆ ಅಂದ್ರೆ ಒಂದು ಸೀಸನ್ ಚೇಂಜ್ ಇಂದ ಬರ್ತವೆ, ಇಲ್ಲ ಅಂದ್ರೆ ನಿಮ್ಗೆ ವಾಟರ್ ಚೇಂಜಸ್, ಆಮೇಲೆ ಈ ಸೊಪ್ಪು ತರಕಾರಿ ಅವೆಲ್ಲ ತಂದಾಗ ನೀಟಾಗಿ ಏನು ವಾಶ್ ಮಾಡದೆ ಏನಾದ್ರು ಆಚೆ ಬರ್ತವೆ. ಇಲ್ಲ ಔಟ್ಡೋರ್ ಇಲ್ಲ ಒಂದ್ಸತಿ ಬರ್ಡ್ ತಂದು ನೀವು ಕ್ವಾರಂಟೈನ್ ಮಾಡಿಲ್ಲ ಅಂದ್ರೆ ಬರ್ಡ್ಸ್ ಅದರಿಂದ ಬರ್ತವೆ. ಸೊ ಆ ವಿಡಿಯೋದಲ್ಲಿ ಏನಂದ್ರೆ ಬರ್ಡ್ಸ್ ನಿಮ್ಗೆ ಇದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ, ಇದು ಆಲ್ಬೈನೋ ಅವೆಲ್ಲ ಒಂಚೂರು ಡೆಲ್ಲ ಕುತ್ಕೊಂಡವು ಬರ್ಡ್ಸ್. ಸೊ ಈ ಟೈಮಲ್ಲಿ ನೀವು ಜಾಸ್ತಿ ಸಾಫ್ಟ್ ಫುಡ್ ಅಂದ್ರೆ ಸೊಪ್ಪುಗಳು ಅವು ಇವು ಯಾವುದು ಕೊಡೋಕ್ಕಾಗಲ್ಲ. ಮೇನ್ ಆಗಿ ನೀವು ಕೊಡ್ಬೇಕಾಗಿರೋದು ಕಾರ್ನಲ್ಲಿ ಸ್ವೀಟ್ ಕಾರ್ನ್ ಕೊಡೋಂಗಿಲ್ಲ, ನಾರ್ಮಲ್ ಕಾರ್ನ್ ಏನ್ ಬರುತ್ತೋ ಅದು ಕೊಡ್ಬೇಕು. ಇದು ಆಲ್ಮೋಸ್ಟ್ ಎಲ್ಲ ಟೈಮ್ ಬರ್ಡ್ಸ್. ಇದು ಒಂದು ಬ್ರೀಡಿಂಗ್ ಮೇಲೆ ಇದಕ್ಕೆ ಎಫೆಕ್ಟ್ ಆಗಿತ್ತು. ಸೊ ಫೀಮೇಲ್ ಇಂದ ಸಪರೇಟ್ ಮಾಡಿ ಅವ್ರ ಬರ್ಡ್ಸ್ ಇದ್ರಲ್ಲೇ ಕ್ವಾರಂಟೈನ್ ಮಾಡಿ ನಾವು ಇವಾಗ ಮೆಡಿಸಿನ್ಸ್ ಕೊಡ್ತಾ ಇರೋದು. ಸೊ ಏನ್ ಮೆಡಿಸಿನ್ಸ್ ಕೊಡ್ಬೇಕು ಬರ್ಡ್ಸ್ನ ಇದನ್ನ ರೆಡಿ ಮಾಡೋಕ್ಕಾಗ್ಲಿ, ಇಲ್ಲ ಇದನ್ನ ಮತ್ತೆ ವಾಪಸ್ ನಾರ್ಮಲ್ ಸ್ಟೇಜಿಗೆ ತರೋಕ್ಕಾಗ್ಲಿ, ನೀವು ಮಾಡಬೇಕಾಗಿರೋದು 3 ಮೆಡಿಸಿನ್ಸ್ ಯೂಸ್ ಮಾಡಬೇಕು ಮೇಜರ್ ಆಗಿ. ಸೊ ಈ 3 ಮೆಡಿಸಿನ್ಸ್ ನಾನು ಇವಾಗ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಈ ನೀರ್ನು ಅಷ್ಟೇ, ನೀರ್ನ ನೀವು ರಾತ್ರಿ ಹೊತ್ತು ನೀರ್ನ ಇಕ್ಕಂಗಿಲ್ಲ, ರಾತ್ರಿ ಹೊತ್ತು ನೀರು ಎತ್ಬಿಡ್ಬೇಕು. ಬೆಳಿಗ್ಗೆ ಹೊತ್ತು ಫ್ರೆಶ್ ಆಗಿ ಒಂಚೂರು ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಒಂಚೂರು ನೀರು ಕಾಯಿಸ್ಬಿಟ್ಟು ಮೆಡಿಸನ್ ಹಾಕ್ಬಿಟ್ಟು ಮಧ್ಯಾಹ್ನ ಹಂಗೆ ಇಕ್ಕಡೆ ಎಲ್ಲ ಬರ್ಡ್ಸು ಬಂದು ನೀರು ಕುಡಿತವೆ. ಸೊ ಆ ಟೈಮಲ್ಲಿ ನೀವು ಹುಷಾರಾಗಿ ನೋಡ್ಕೊಂಡು ನೀರು ಇಕ್ಬೇಕು, ದಿನ ಇಕ್ಕಂಗಿಲ್ಲ, ದಿನ ಪೂರ್ತಿ ಇಕ್ಕಂಗಿಲ್ಲ. ಸೊ ಇದು ನಾನು ಮಧ್ಯಾಹ್ನ ಇಕ್ಕಿರೋದು. ಇದು ನಂದು ಟೇಮ್ ಬರ್ಡು, ಇದಕ್ಕೆ ಎಫೆಕ್ಟ್ ಆಗಿಲ್ಲ, ಆಟ ಆಡ್ಕೊಂಡು ಐತಿದ್ರು. ಇಷ್ಟು ಆಕ್ಟಿವ್ ಆಗಿರೋಲ್ಲ ನಿಮ್ಗೆ ಸುತ್ತ ಹೋಗಿರೋ ಬರ್ಡ್ಸು. ನೋಡ್ತಾ ಇದ್ದೀರಲ್ಲ, ಇದಕ್ಕೂ ಸುಕ್ಕ ಹೊಡೆದಿರೋ ಬರ್ಡ್ಸ್ಗೂ ಹೆವಿ ಡಿಫ್ರೆನ್ಸ್ ಇದೆ. ನೀವು ನೋಡ್ಬೋದು ಬೋನ್ ಡೆನ್ಸಿಟಿ ಹೆಂಗಿದೆ. ನಿಮಗೆ ಬೋನೇ ಸಿಗಲ್ಲ, ಬಟ್ ಸುಕ್ಕ ಹೊಡೆದಿರೋ ಬರ್ಡ್ಸ್ಗೆ ನೀಟಾಗಿ ಬೋನ್ ಸಿಗುತ್ತೆ. ಇಲ್ಲಿದೆಯಲ್ಲ, ಹಿಂಗಿರ್ಬೇಕು ನಾರ್ಮಲ್ ಬರ್ಡ್ಸ್. ಅಷ್ಟು ಆಕ್ಟಿವ್ ಆಗಿದ್ರೆ ನಿಮ್ಮ ಬರ್ಡ್ಸ್ ಹೆಲ್ದಿ ಇದೆ ಅಂತ ಅರ್ಥ.
ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಬೈನೋ ರೆಡ್ ಇದು ಇದಕ್ಕೂ ಸುಕ್ಕ ಅಟ್ಯಾಕ್ ಆಗಿ ಇವಾಗ ರಿಕವರ್ ಆಗಿ ಮಿಡಲ್ ಸ್ಟೇಜ್ ಅಲ್ಲಿ ಇದೆ. ಸೊ ಇದು ನಿಮ್ಗೆ ಆಲ್ಮೋಸ್ಟ್ ರಿಕವರ್ಡ್. ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಡಯೇರಿಯಾ ಬಂದ್ರೆ ಹಿಂಗಾಗುತ್ತೆ ನಿಮ್ಗೆ ಬರ್ಡ್ಸ್ಗೆ. ಫುಲ್ಲು ಗ್ರೀನ್ ಮೋಷನ್ ಆಗಿ ಬರ್ಡ್ ವೆಯ್ಟ್ ಲಾಸ್ ಆಗುತ್ತೆ, ಆಮೇಲೆ ಒಂಥರ ಇನ್ಫೆಕ್ಷನ್ ತರ ಬರುತ್ತೆ. ಸೊ ಆದಷ್ಟು ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಮೆಡಿಸಿನ್ಸ್ ಮೇನ್ ಆಗಿ ಫುಡ್ ಅಲ್ಲಿ ಕಂಟ್ರೋಲ್ ಮಾಡಬೇಕು. ಆದಷ್ಟು ಸಾಫ್ಟ್ ಫುಡ್ ಫುಲ್ ಕಮ್ಮಿ ಮಾಡಿ, ಸಾಫ್ಟ್ ಫುಡ್ ಹಾಕಂಗೆ ಇಲ್ಲ. ಆಮೇಲೆ ನೀರು ಆಕ್ಸಿಜನ್ ಹೇಳಿದಾಗ ರಾತ್ರಿ ಹೊತ್ತು ನೀರು ಇಟ್ಟು ದಿನ ಕಾರ್ನ್, ಇನ್ ಕೇಸ್ ನಿಮ್ಮ ಏರಿಯಾದಲ್ಲಿ ಕಾರ್ನ್ ಅವೈಲೇಬಲ್ ಇದ್ರೆ ಕಾರ್ನ್ ಹಾಕಿ, ಇಲ್ಲ ಅಂದ್ರೆ ಏನು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವೀಟ್ ಕಾರ್ನ್ ಹಾಕ್ಬೇಡಿ, ನಾರ್ಮಲ್ ಕಾರ್ನ್ ಹಾಕ್ಬೇಡಿ. ಸೊ ಇವಾಗ ನಾನು ಮೇಜರ್ ಆಗಿ ಆ ಬರ್ಡ್ಸ್ ನ ಕ್ಯೂರ್ ಮಾಡೋಕ್ಕೆ ಯಾವ್ಯಾವ ಮೆಡಿಸಿನ್ಸ್ ಯೂಸ್ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಮೂರು ಮೇಜರ್ ಮೆಡಿಸಿನ್ಸ್. ಸೊ ಫಸ್ಟ್ ಬಂದು ಪಾಲಿಬಿಯಾನ್ ಬಂದು ಮಲ್ಟಿವಿಟಮಿನ್ಸು ಆಮೇಲೆ ಮಿನರಲ್ಸ್. ಬರ್ಡ್ಸ್ ರಿಕವರ್ ಆಗೋಕ್ಕೆ ಮೇನ್ ಕಾಸ್ ಪಾಲಿಬಿಯಾನು. ಅದ್ ಬಿಟ್ರೆ ನಾರ್ಮೆಟ್ರೋಜೆಲ್ ಏನಕ್ಕೆ ಯೂಸ್ ಮಾಡೋದು ಅಂದ್ರೆ ಈ ಬರ್ಡ್ಸ್ಗೆ ಲೂಸ್ ಮೋಷನ್ ಇಲ್ಲ ಬೇರೆದೇನಾದ್ರೂ ಇನ್ಫೆಕ್ಷನ್ ತರ ಆದಾಗ ಒಳಗಿಂದ ಕ್ಯೂರ್ ಮಾಡೋಕೆ ನಾರ್ಮೆಟ್ರೋಜೆಲ್ ಯೂಸ್ ಮಾಡ್ತೀವಿ. ಅದ್ ಬಿಟ್ರೆ ಟ್ಯಾಕ್ಸಿಮೋನು ಅಷ್ಟೇ ದಿನ ಮಾರ್ನಿಂಗ್ ಹಾಕ್ಬೇಕು ಟ್ಯಾಕ್ಸಿಮೋನ. ಸೊ ಇದರಿಂದ ಬರ್ಡ್ಸ್ ಸ್ವಲ್ಪ ಬೇಗ ರಿಕವರ್ ಆಗ್ತವೆ. ಸೊ ಬರ್ಡ್ಸ್ ಹೆಂಗ್ ಹಾಕೋದು ಅಂತ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಯಾವ್ದಾದ್ರು ಮೆಡಿಸಿನ್ಸ್ ಹೆಂಗ್ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈ ಟ್ಯಾಕ್ಸಿಮೋ ಫಸ್ಟ್ ನೀವು ಮಾರ್ನಿಂಗ್ ಬರಬೇಕು. ಮಾರ್ನಿಂಗ್ ಬಂದು ಬರ್ಡ್ಸ್ ನ ಡೈರೆಕ್ಟ್ ಆಗಿ ಇಡಿ, ಬಾಯಿಗೆ 2 to 3 ಡ್ರಾಪ್ಸ್ ಹಾಕ್ಬೇಕು ಮಾರ್ನಿಂಗ್ ಹೊತ್ತು. ಇದು ಟ್ಯಾಕ್ಸಿಮೋ ಒಂದು 50 rupees or 60 rupees ಏನೋ ಬರುತ್ತೆ. ಸೊ ಇದರಲ್ಲಿ ಒಂದು ಟ್ಯೂಬ್ ಮತ್ತೊಂದು ಪೌಡರ್ ಇರುತ್ತೆ, ಅದನ್ನು ಮಿಕ್ಸ್ ಮಾಡಿ ನಿಮ್ಮ ಫ್ರಿಜ್ ಅಲ್ಲೇ ಸ್ಟೋರ್ ಮಾಡಬೇಕು, ಬೇರೆ ಎಲ್ಲೂ ಇಟ್ಟಂಗಿಲ್ಲ ನೀವು. ಸೊ ಡೈಲಿ 2 to 3 ಡ್ರಾಪ್ಸ್ ಒಂದು ಬಾಡಿಗೆ ಮಾರ್ನಿಂಗ್ ಹೊತ್ತು ಹಾಕ್ಬೇಕು. ಪಾಲಿಬಿಯಾನ್ ನ ಹೆಂಗ್ ಯೂಸ್ ಮಾಡಬೇಕು ಅಂದ್ರೆ ಪಾಲಿಬಿಯಾನ್ ನ ಮಧ್ಯಾಹ್ನ ಇಲ್ಲ ರಾತ್ರಿ ಇಲ್ಲ 2 ಟೈಮ್ ಹಾಕಿದ್ರು ನಡೆಯುತ್ತೆ. ಸೊ ಪಾಲಿಬಿಯಾನ್ ನ ಡೈರೆಕ್ಟ್ ಬಾಯಿಗೆ ಹಾಕ್ಬೇಕು. ಇದನ್ನು ಏನೋ ಇಲ್ಲಾಂದ್ರೆ ನೀರಿಗೆ ನೀವು ಹೇಳಿದ್ನಲ್ಲ ಬೆಳಗ್ಗೆ ರಾತ್ರಿ ಹೊತ್ತು ನೀರು ತೆಗಿ, ಬೆಳಗ್ಗೆ ಹೊತ್ತು ನೀವು ನೀರಿಕ್ಬೇಕು. ಸೊ ಬೆಳಗ್ಗೆ ಹೊತ್ತು ನೀರಿದ್ದಾಗ ಪಾಲಿಬಿಯಾನ್ ನ ಅದ್ರೊಳಗೆ ಒಂದು 5 to 6 ಡ್ರಾಪ್ಸ್ ಹಾಕ್ಬಿಟ್ಟು ಬಿಡಬೇಕು. ಸೊ ಪಾಲಿಬಿಯಾನ್ ನ ಡೈರೆಕ್ಟ್ ಬಾಯಿಗೆ ಹಾಕ್ಬೇಕು. ನಾರ್ಮೆಟ್ರೋಜೆಲ್ ನಿಮ್ಗೆ ಸುಖಕ್ಕೆ ಹೆಲ್ಪ್ ಆಗಲ್ಲ, ಬಟ್ ಲೂಸ್ ಮೋಷನ್ ಒಳಗೆ ಇನ್ಫೆಕ್ಷನ್ ಆದಾಗ ನಾರ್ಮೆಟ್ರೋಜೆಲ್ ಕೂಡ ನಿಮ್ಗೊಂದು ಕಾಸ್ ಆಗುತ್ತೆ. ಸೊ ನಾರ್ಮೆಟ್ರೋಜೆಲ್ ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಅಂದ್ರೆ ಈಗ ನಾರ್ಮಲ್ ಆಗಿ ಯೂಸ್ ಮಾಡಿ ಪಾಲಿಬಿಯಾನ್ ಯೂಸ್ ಮಾಡ್ಬೋದು. ಮಿನರಲ್ಸ್ ವೈಟಮಿನ್ಸ್ ಅದೆಲ್ಲ ಪ್ರೊವೈಡ್ ಮಾಡಬೇಕು ಅಂದ್ರೆ ಬರ್ಡ್ಸ್ಗೆ. ಸೊ ಇಲ್ಲಿಂದ ನಾರ್ಮೆಟ್ರೋಜೆಲ್ ಡೈರೆಕ್ಟ್ ಬಾಯಿಗಾದ್ರೂ ಹಾಕ್ಬೋದು, ಇಲ್ಲಾಂದ್ರೆ ನೀವು ನೀರು ಮಿಕ್ಸ್ ಮಾಡ್ಕೊಡ್ತೀನಿ ಅಂದ್ರೆ ಯು ಕ್ಯಾನ್ ಗಿವ್ ಟು ದ ಬರ್ಡ್. ಸೊ ಇಲ್ಲಿಂದ ತೋರಿಸ್ತೀನಿ ಹೆಂಗೆ ಬರ್ಡ್ಸ್ಗೆ ಮೆಡಿಸನ್ ಹಾಕೋದು ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಆಸ್ ಯೂಶುವಲ್ ಒಂದು ಡ್ರಿಪ್ಪರು ಇಲ್ಲಾಂದ್ರೆ ಯಾವುದೇ ಒಂದು ಡೈರೆಕ್ಟ್ ಬಾಯಿಗೆ ಫೀಲ್ ಮಾಡೋ ಥರ ಇಂಜೆಕ್ಷನ್ ಏನಾದರೂ ಯೂಸ್ ಮಾಡ್ಬೋದು. ನಾನು ಡ್ರಿಪ್ಪರ್ ಯೂಸ್ ಮಾಡಬೇಕು. ಸೊ ಪಾಲಿಬಿಯಾನ್ ಇಲ್ಲಿ ತಗೊಂಡಿದ್ದೀನಿ. ಸೊ ಗ್ಲೌಸ್ ಹಾಕೋಣ, ಯಾಕಂದರೆ ನಿಮ್ಗೆ ಬರ್ಡ್ಸ್ ಕಚ್ಬಿಟ್ಟು ಇರೋ ಟೈಮಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ನಾನು ಆಲ್ಬೈನೋಗೆ ಹಾಕ್ತೀನಿ, ಆಲ್ಬೈನೋಗೆ ಹಾಕ್ತೀನಿ. ಸೊ ಆಸ್ ಯೂಶುವಲ್ ನಿಮ್ಮ ಬರ್ಡ್ಸ್ ಹಿಡಿಯೋದು ಹಿಂಗೆ 2 ಫಿಂಗರ್ಸ್ ಮಧ್ಯೆ ಅದರ ನೆಕ್ಕಿರಬೇಕು, ಸೊ ದಟ್ ಇಟ್ ವೋಂಟ್ ಬೈಟ್. ಸೊ ಇಲ್ಲಿಂದ ಬರ್ಡ್ಸ್ನ ಟೈಟ್ ಆಗಿದ್ದೀವಿ, ಒಂದೊಂದೇ ಡ್ರಾಪ್ ಹಂಗೆ ಫೋಟೋನ ಕ್ಯಾಪ್ಚರ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, 1 ಡ್ರಾಪ್ ಡೈರೆಕ್ಟ್ ಬಾಯಿಗೆ ಹಾಕ್ಬೇಕು, ಅದು ಕನ್ಸ್ಯೂಮ್ ಮಾಡಬೇಕು. ಸೊ 4 ಡ್ರಾಪ್ಸ್ ಹಾಕ್ಬಿಟ್ಟು ನೀವು ಬರ್ಡ್ನ ಬಿಟ್ಬಿಡ್ಬೇಕು. ಸೊ ಇಲ್ಲಿ ನೋಡ್ತಾ ಇರೋ ಒಂದು ಬರ್ಡ್ ಹಾಕಿದ್ದೀನಿ. ಸೊ ಇದು ಡಬಲ್ ಸ್ಪಾಟೆಡ್ ಪರ್ಲು, ಇದು ಆಲ್ಮೋಸ್ಟ್ ರಿಕವರಿ ಸ್ಟೇಜಲ್ಲೇ ಇದೆ. ಸೊ ಇದು ನೋಡ್ಬೋದು, ಬಾಯಿ ತೆಗೆದಾಗ ಡೈರೆಕ್ಟ್ 1 by 1 ನಿಧಾನ ಡ್ರಾಪ್ ಆಗ್ಬೇಕು. ಸೊ ಒಂದಾದ್ಮೇಲೆ 1 ಡ್ರಾಪು ಗ್ಯಾಪ್ ಬರಬೇಕು ಸ್ವಲ್ಪ. ಸೊ ಈ ತರ ನೀವು ಕಂಟಿನ್ಯೂಸ್ ಆಗಿ ಒಂದು 2 to 3 weeks ನೀವು ಡೈರೆಕ್ಟ್ ಬಾಯಿಗೆ ಹಾಕ್ಬೇಕು. ಅದು ನಿಮ್ಗೆ ರಿಕವರ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ, ಅದು ಎನರ್ಜೆಟಿಕ್ ಆಗಿ ಆಟ ಆಡ್ಕೊಂಡು ಊಟ ತಿನ್ಕೊಂಡು ನೀರು ಕುಡ್ಕೊಂಡು ನಾರ್ಮಲ್ ಆಗಿ ಬರ್ಡ್ ಹೆಂಗಿರ್ತೋ ಹಂಗಿರ್ತವೆ. ನೀವು ಲೈಟ್ ಏನು ಪ್ರೊವೈಡ್ ಮಾಡಬೇಕು ಅಂದ್ರೆ ಅದಕ್ಕೆ ಮೇಜರ್ ಆಗಿ ಬೆಳಕು ವೈಟಮಿನ್ ಡಿ ಅಂದ್ರೆ ಸನ್ಲೈಟ್ ನ ಆರ್ಟಿಫಿಷಿಯಲ್ ಸನ್ಲೈಟ್ ಆಗಿ ನಾವು ಬಲ್ಕ್ ನ ಪ್ರೊವೈಡ್ ಮಾಡೋದು. ಸೊ ಇದರಿಂದ ಬರ್ಡ್ಸ್ ಚಳಿಗಾಗ್ಲಿ ಇಲ್ಲ ಬೇರೆದಕ್ಕಾಗ್ಲಿ ನಡಗಲ್ಲ. ಸೊ ಹುಷಾರಾಗಿ ಇದು ಆಲ್ಮೋಸ್ಟ್ ಒಳ್ಳೆ ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಅಂದ್ರೆ ಏನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದು ಇದನ್ನ ಆದಷ್ಟು ಕೇರ್ಫುಲ್ ಆಗಿ ಫಾಲೋ ಮಾಡಿ. ನೀವು ವೀಕ್ಲಿ ಟ್ವೈಸ್ ಪಾಲಿಬಿಯಾನ್ ನ ಎಲ್ಲ ಬರ್ಡ್ಸ್ಗೂ ಪ್ರೊವೈಡ್ ಮಾಡಿ, 2 to 3 ಡ್ರಾಪ್ಸ್ ಅದು ವಾಟರ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದು ಕೊಡ್ಬೋದು. ಸೊ ಇದರಿಂದ ನಿಮಗೆ ಬರ್ಡ್ಸ್ ಹೆಲ್ದಿ ಆಗಿರ್ತವೆ, ಆಕ್ಟಿವ್ ಆಗಿರ್ತವೆ, ಈ ತರ ಸುಖ ಡಿಸೀಸಸ್ ಬರೋದ್ರಿಂದ ಆಗಲಿ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಇಲ್ಲೇನ್ ನೋಡ್ಬೋದು, ನಿಮ್ಗೆ ಆಕ್ಟಿವ್ ಪಾಪ್ಯುಲೇಷನ್ ಅದರ ಆಟ ಆಡ್ಕೊಂಡು ಯಾವಾಗ ತಿನ್ಕೊಂಡು ನೀರು ಕುಡ್ಕೊಂಡು ಆರಾಮಾಗಿರ್ತವೆ.
ಸೊ ನಿಮ್ಗೆ ಸುಖನ ಕಂಡಿಡಿಯೋ ಮೇಜರ್ ಅದೇ. ಇಲ್ಲ ನಿಮ್ಗೆ ಸ್ಟಿಕ್ ಮೇಲೆ ಕುತ್ಕೊಂಡು ಅದ್ರ ಹಿಂದೆ ಹಾಕೊಂಡು ಆ ತರ ಇರ್ತದೆ. ಸೊ ಅದು ಇರಬಾರ್ದು. ಸೊ ಏನಿದೆಯೋ ಅದನ್ನೆಲ್ಲ ನೀವು ಕ್ಯೂರ್ ಮಾಡೋದು, ಮೆಡಿಸನ್ಸ್ ಹಾಕೋದು, ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ಇಲ್ಲಿಂದ ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಬರುತ್ತೆ. ಸೊ ನನ್ನ ಮುಂದಿನ ಏವೇರಿ ಅಪ್ಡೇಟ್ಗೆ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.